ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇವತ್ತು ಸಂಜೆ 5:15 ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ. ದೆಹಲಿಯ ಕೆಂಪುಕೋಟೆಯ ಬಳಿ ಉಗ್ರರ ಅಟ್ಟಹಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ ಬಾಂಬ್ ಬ್ಲಾಸ್ಟ್ ನಲ್ಲಿ 13 ಜನರ ದಾರುಣ ಸಾವಾಗಿದೆ. ಹಾಗಾದ್ರೆ ಭಯೋತ್ಪಾದಕರು ಮತ್ತೆ ಭಾರತವನ್ನ ಮುಟ್ಟಿ ಕೆಟ್ಟಿದ್ದಾರಾ? ಉಗ್ರರ ವಿರುದ್ಧ ಪ್ರಧಾನಿ ಮೋದಿ ಪ್ರತೀಕಾರದ ಪಣವನ್ನ ತೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೊಂದು ಮಹಾಯಜ್ಞಕ್ಕೆ ನಮ್ಮ ಮುಂದಾಗ್ತಾರ? ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಇವತ್ತಿನ ಮೀಟಿಂಗ್. ಸುಮ್ಮನೆ ಇದ್ರೆ ಇವರೇನು ಮಾಡೋದಿಲ್ಲ ಅಂತ ಅಂದ್ಕೊಂಡಿರ್ಬೋದು. ಪದೇ ಪದೇ ಮುಟ್ಟಿ ಕೆಟ್ಟ ಭಯೋತ್ಪಾದಕರು ಅನ್ನೋದು ಈಗ ಉದ್ಭವ ಆಗ್ತಾ ಇರುವಂತ ಪ್ರಶ್ನೆಗಳು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇವತ್ತು ಸಂಜೆ 5:15 ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ. ದೆಹಲಿಯ ಕೆಂಪುಕೋಟೆಯ ಬಳಿ ಉಗ್ರರ ಅಟ್ಟಹಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ ಬಾಂಬ್ ಬ್ಲಾಸ್ಟ್ ನಲ್ಲಿ 13 ಜನರ ದಾರುಣ ಸಾವಾಗಿದೆ. ಹಾಗಾದ್ರೆ ಭಯೋತ್ಪಾದಕರು ಮತ್ತೆ ಭಾರತವನ್ನ ಮುಟ್ಟಿ ಕೆಟ್ಟಿದ್ದಾರಾ? ಉಗ್ರರ ವಿರುದ್ಧ ಪ್ರಧಾನಿ ಮೋದಿ ಪ್ರತೀಕಾರದ ಪಣವನ್ನ ತೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೊಂದು ಮಹಾಯಜ್ಞಕ್ಕೆ ನಮ್ಮ ಮುಂದಾಗ್ತಾರ? ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಇವತ್ತಿನ ಮೀಟಿಂಗ್. ಸುಮ್ಮನೆ ಇದ್ರೆ ಇವರೇನು ಮಾಡೋದಿಲ್ಲ ಅಂತ ಅಂದ್ಕೊಂಡಿರ್ಬೋದು. ಪದೇ ಪದೇ ಮುಟ್ಟಿ ಕೆಟ್ಟ ಭಯೋತ್ಪಾದಕರು ಅನ್ನೋದು ಈಗ ಉದ್ಭವ ಆಗ್ತಾ ಇರುವಂತ ಪ್ರಶ್ನೆಗಳು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇವತ್ತು ಸಂಜೆ 5:15 ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ. ದೆಹಲಿಯ ಕೆಂಪುಕೋಟೆಯ ಬಳಿ ಉಗ್ರರ ಅಟ್ಟಹಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ ಬಾಂಬ್ ಬ್ಲಾಸ್ಟ್ ನಲ್ಲಿ 13 ಜನರ ದಾರುಣ ಸಾವಾಗಿದೆ. ಹಾಗಾದ್ರೆ ಭಯೋತ್ಪಾದಕರು ಮತ್ತೆ ಭಾರತವನ್ನ ಮುಟ್ಟಿ ಕೆಟ್ಟಿದ್ದಾರಾ? ಉಗ್ರರ ವಿರುದ್ಧ ಪ್ರಧಾನಿ ಮೋದಿ ಪ್ರತೀಕಾರದ ಪಣವನ್ನ ತೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೊಂದು ಮಹಾಯಜ್ಞಕ್ಕೆ ನಮ್ಮ ಮುಂದಾಗ್ತಾರ? ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಇವತ್ತಿನ ಮೀಟಿಂಗ್. ಸುಮ್ಮನೆ ಇದ್ರೆ ಇವರೇನು ಮಾಡೋದಿಲ್ಲ ಅಂತ ಅಂದ್ಕೊಂಡಿರ್ಬೋದು. ಪದೇ ಪದೇ ಮುಟ್ಟಿ ಕೆಟ್ಟ ಭಯೋತ್ಪಾದಕರು ಅನ್ನೋದು ಈಗ ಉದ್ಭವ ಆಗ್ತಾ ಇರುವಂತ ಪ್ರಶ್ನೆಗಳು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇವತ್ತು ಸಂಜೆ 5:15 ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ. ದೆಹಲಿಯ ಕೆಂಪುಕೋಟೆಯ ಬಳಿ ಉಗ್ರರ ಅಟ್ಟಹಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ ಬಾಂಬ್ ಬ್ಲಾಸ್ಟ್ ನಲ್ಲಿ 13 ಜನರ ದಾರುಣ ಸಾವಾಗಿದೆ. ಹಾಗಾದ್ರೆ ಭಯೋತ್ಪಾದಕರು ಮತ್ತೆ ಭಾರತವನ್ನ ಮುಟ್ಟಿ ಕೆಟ್ಟಿದ್ದಾರಾ? ಉಗ್ರರ ವಿರುದ್ಧ ಪ್ರಧಾನಿ ಮೋದಿ ಪ್ರತೀಕಾರದ ಪಣವನ್ನ ತೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೊಂದು ಮಹಾಯಜ್ಞಕ್ಕೆ ನಮ್ಮ ಮುಂದಾಗ್ತಾರ? ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಇವತ್ತಿನ ಮೀಟಿಂಗ್. ಸುಮ್ಮನೆ ಇದ್ರೆ ಇವರೇನು ಮಾಡೋದಿಲ್ಲ ಅಂತ ಅಂದ್ಕೊಂಡಿರ್ಬೋದು. ಪದೇ ಪದೇ ಮುಟ್ಟಿ ಕೆಟ್ಟ ಭಯೋತ್ಪಾದಕರು ಅನ್ನೋದು ಈಗ ಉದ್ಭವ ಆಗ್ತಾ ಇರುವಂತ ಪ್ರಶ್ನೆಗಳು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇವತ್ತು ಸಂಜೆ 5:15 ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ. ದೆಹಲಿಯ ಕೆಂಪುಕೋಟೆಯ ಬಳಿ ಉಗ್ರರ ಅಟ್ಟಹಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ ಬಾಂಬ್ ಬ್ಲಾಸ್ಟ್ ನಲ್ಲಿ 13 ಜನರ ದಾರುಣ ಸಾವಾಗಿದೆ. ಹಾಗಾದ್ರೆ ಭಯೋತ್ಪಾದಕರು ಮತ್ತೆ ಭಾರತವನ್ನ ಮುಟ್ಟಿ ಕೆಟ್ಟಿದ್ದಾರಾ? ಉಗ್ರರ ವಿರುದ್ಧ ಪ್ರಧಾನಿ ಮೋದಿ ಪ್ರತೀಕಾರದ ಪಣವನ್ನ ತೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೊಂದು ಮಹಾಯಜ್ಞಕ್ಕೆ ನಮ್ಮ ಮುಂದಾಗ್ತಾರ? ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಇವತ್ತಿನ ಮೀಟಿಂಗ್.
ಸುಮ್ಮನೆ ಇದ್ರೆ ಇವರೇನು ಮಾಡೋದಿಲ್ಲ ಅಂತ ಅಂದ್ಕೊಂಡಿರ್ಬೋದು. ಪದೇ ಪದೇ ಮುಟ್ಟಿ ಕೆಟ್ಟ ಭಯೋತ್ಪಾದಕರು ಅನ್ನೋದು ಈಗ ಉದ್ಭವ ಆಗ್ತಾ ಇರುವಂತ ಪ್ರಶ್ನೆಗಳು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇವತ್ತು ಸಂಜೆ 5:15 ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ. ದೆಹಲಿಯ ಕೆಂಪುಕೋಟೆಯ ಬಳಿ ಉಗ್ರರ ಅಟ್ಟಹಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ ಬಾಂಬ್ ಬ್ಲಾಸ್ಟ್ ನಲ್ಲಿ 13 ಜನರ ದಾರುಣ ಸಾವಾಗಿದೆ. ಹಾಗಾದ್ರೆ ಭಯೋತ್ಪಾದಕರು ಮತ್ತೆ ಭಾರತವನ್ನ ಮುಟ್ಟಿ ಕೆಟ್ಟಿದ್ದಾರಾ? ಉಗ್ರರ ವಿರುದ್ಧ ಪ್ರಧಾನಿ ಮೋದಿ ಪ್ರತೀಕಾರದ ಪಣವನ್ನ ತೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೊಂದು ಮಹಾಯಜ್ಞಕ್ಕೆ ನಮ್ಮ ಮುಂದಾಗ್ತಾರ? ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಇವತ್ತಿನ ಮೀಟಿಂಗ್. ಸುಮ್ಮನೆ ಇದ್ರೆ ಇವರೇನು ಮಾಡೋದಿಲ್ಲ ಅಂತ ಅಂದ್ಕೊಂಡಿರ್ಬೋದು. ಪದೇ ಪದೇ ಮುಟ್ಟಿ ಕೆಟ್ಟ ಭಯೋತ್ಪಾದಕರು ಅನ್ನೋದು ಈಗ ಉದ್ಭವ ಆಗ್ತಾ ಇರುವಂತ ಪ್ರಶ್ನೆಗಳು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇವತ್ತು ಸಂಜೆ 5:15 ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ. ದೆಹಲಿಯ ಕೆಂಪುಕೋಟೆಯ ಬಳಿ ಉಗ್ರರ ಅಟ್ಟಹಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ ಬಾಂಬ್ ಬ್ಲಾಸ್ಟ್ ನಲ್ಲಿ 13 ಜನರ ದಾರುಣ ಸಾವಾಗಿದೆ. ಹಾಗಾದ್ರೆ ಭಯೋತ್ಪಾದಕರು ಮತ್ತೆ ಭಾರತವನ್ನ ಮುಟ್ಟಿ ಕೆಟ್ಟಿದ್ದಾರಾ? ಉಗ್ರರ ವಿರುದ್ಧ ಪ್ರಧಾನಿ ಮೋದಿ ಪ್ರತೀಕಾರದ ಪಣವನ್ನ ತೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೊಂದು ಮಹಾಯಜ್ಞಕ್ಕೆ ನಮ್ಮ ಮುಂದಾಗ್ತಾರ? ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಇವತ್ತಿನ ಮೀಟಿಂಗ್. ಸುಮ್ಮನೆ ಇದ್ರೆ ಇವರೇನು ಮಾಡೋದಿಲ್ಲ ಅಂತ ಅಂದ್ಕೊಂಡಿರ್ಬೋದು. ಪದೇ ಪದೇ ಮುಟ್ಟಿ ಕೆಟ್ಟ ಭಯೋತ್ಪಾದಕರು ಅನ್ನೋದು ಈಗ ಉದ್ಭವ ಆಗ್ತಾ ಇರುವಂತ ಪ್ರಶ್ನೆಗಳು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇವತ್ತು ಸಂಜೆ 5:15 ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ. ದೆಹಲಿಯ ಕೆಂಪುಕೋಟೆಯ ಬಳಿ ಉಗ್ರರ ಅಟ್ಟಹಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ ಬಾಂಬ್ ಬ್ಲಾಸ್ಟ್ ನಲ್ಲಿ 13 ಜನರ ದಾರುಣ ಸಾವಾಗಿದೆ. ಹಾಗಾದ್ರೆ ಭಯೋತ್ಪಾದಕರು ಮತ್ತೆ ಭಾರತವನ್ನ ಮುಟ್ಟಿ ಕೆಟ್ಟಿದ್ದಾರಾ? ಉಗ್ರರ ವಿರುದ್ಧ ಪ್ರಧಾನಿ ಮೋದಿ ಪ್ರತೀಕಾರದ ಪಣವನ್ನ ತೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೊಂದು ಮಹಾಯಜ್ಞಕ್ಕೆ ನಮ್ಮ ಮುಂದಾಗ್ತಾರ? ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಇವತ್ತಿನ ಮೀಟಿಂಗ್. ಸುಮ್ಮನೆ ಇದ್ರೆ ಇವರೇನು ಮಾಡೋದಿಲ್ಲ ಅಂತ ಅಂದ್ಕೊಂಡಿರ್ಬೋದು. ಪದೇ ಪದೇ ಮುಟ್ಟಿ ಕೆಟ್ಟ ಭಯೋತ್ಪಾದಕರು ಅನ್ನೋದು ಈಗ ಉದ್ಭವ ಆಗ್ತಾ ಇರುವಂತ ಪ್ರಶ್ನೆಗಳು.